ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಶೂಟ್ ಮಾಡ್ತಿದ್ದೀನಿ ಅಂದರೆ, ನಾವಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನು ಟೆಂಪಲ್ ಅಂತ ನಾನು ಈ ಕಂಪ್ಲೀಟ್ ವಿಡಿಯೋಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾನು ಟೈಮ್ ಅರೌಂಡ್ 8:30 ಆಗಿದೆ. ಸೊ ರೆಡಿ ಆಗ್ತಾ ಇದ್ದೀನಿ. ಟೆಂಪಲ್ಗೆ ಹೋಗ್ತಿರೋದ್ರಿಂದ ನಾನು ಮೇಕಪ್ ಏನು ಜಾಸ್ತಿ ಮಾಡಲಿಲ್ಲ, ಜಸ್ಟ್ ಮಿನಿಮಲ್ ಆಗಿ ಮಾಡಿಕೊಂಡೆ. ಯಾಕಂತಂದರೆ ಈ ಸಮ್ಮರಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿ ಎಷ್ಟು ರಶ್ ಇರುತ್ತೋ ಏನೋ ಆ ಥರ ಎಲ್ಲ ಅಂದ್ಕೊಂಡು, ಸೊ ನಾನು ಮಿನಿಮಲ್ಲಾಗಿ ಮೇಕಪ್ ಜಸ್ಟ್ ಫೌಂಡೇಶನ್ ಏನು ಯೂಸ್ ಮಾಡಲಿಲ್ಲ, ಕನ್ಸಿಲರ್ ಹಾಕಿ ಸೆಟ್ಟಿಂಗ್ ಪೌಡರ್ ಅಂತ ಸೆಟ್ ಮಾಡಿದೆ. ಸೊ ಐ ಮೇಕಪ್ ಏನು ಬೇಡ ಅನ್ನಿಸ್ತು, ಯಾಕಂದರೆ ತುಂಬ ಸಮ್ಮರ್ ಅಲ್ಲ. ಸೊ ಸಮ್ಮರ್ ಅಂತ ನಾನು ಈ ಡ್ರೆಸ್ ಹಾಕಿದ್ದೀನಿ. ಆ್ಯಕ್ಚುಲಿ ಈ ಡ್ರೆಸ್ ಬಂದು ನಂದು 24th ಬರ್ಡೇ ಡ್ರೆಸ್ ಇದು. ಸೊ ಸಿಂಗಲ್ ಸ್ಲೆಟ್ಟು, ಅಟ್ಲೀಸ್ಟ್ ಕಾಟನ್ ಮೆಟೀರಿಯಲ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇಫ್ ಯು ವಾಂಟ್ ದಿಸ್ ಡ್ರೆಸ್ ಐ ವಿಲ್ ಡ್ರಾಪ್ ದಿಸ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ನಾನು ಜಸ್ಟ್ ಮಸ್ಕರ ಹಾಕ್ದೆ, ಐಲೈನರ್ ಏನೂ ಹಾಕಕ್ಕೆ ಹೋಗಲಿಲ್ಲ. ಸೊ ಬೇಸಿಕ್ ಮೇಕಪ್ ವಿಡಿಯೋಸ್ ಏನಾದರೂ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ. ಇದು ನಂದು ದುಪಟ್ಟ ಕೂಡ ತುಂಬ ಕಾಟನ್ ಸಾಫ್ಟಾಗಿ ಲೈಕ್ ಬ್ರೀತಬಲ್, ಲೈಕ್ ನಂಗೆ ತುಂಬ ಇಷ್ಟ ಆಯಿತು ಈ ಮೆಟೀರಿಯಲ್ಲು. ಸೊ ಇದು ನಾನು ಮಿಂತ್ರಲ್ಲಿ ತೊಗೊಂಡಿರೋದು, ಲಿಂಕು ಕೂಡ ಹಾಕ್ತೀನಿ, ಚೆಕ್ ಮಾಡಿ. ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಬೈ ಇಟ್. ಸೊ ರೈಟ್ ನಾವು ನಾನು 2 ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿದ್ದೀನಿ. ಬ್ಲೂ ಕಲರ್ ಒಂದು ಬಂದು ಏಂಜಲೈಟ್ದು ಆ್ಯಂಡ್ ಅನದರ್ ಒನ್ ಬಂದು 4-in-1 ಕ್ರಿಸ್ಟಲ್ ಅಂತ. ಸೊ ಇಫ್ ಯು ವಾಂಟ್, ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಲ್ಲ ನಾನು ರೆಡಿ ಆಗಿದ್ದೀನಿ. ಇವಾಗ ನಾನು ಹೊರಡ್ತಾ ಇದ್ದೀವಿ. ಯಾವ ಥರ ಇರುತ್ತೆ ಜರ್ನಿ, ಹೇಗಿತ್ತು ಏನಂತ ಈ ಬ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ನೋಡ್ತೀರಾ. ಸೊ ಕಂಪ್ಲೀಟ್ ವಾಚ್ ಮಾಡಿ. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮನೆಯಿಂದ, ನಾನು, ಅಮ್ಮ, ಅಪ್ಪ ಮತ್ತು ನನ್ನ ತಮ್ಮ. ಸೊ ನನ್ನ ತಮ್ಮ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಹಾಸನ್ ರೂಟಿಂದ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ನ್ಯಾಷನಲ್ ಹೈವೇ NH-75ಇಂದನೇ ಹೋಗಬೇಕು. ಸೊ ಕುಣಿಕಲ್ ಬೈಪಾಸಲ್ಲಿ ನಿಮಗೆ ಒಂದು ಲೆಫ್ಟ್ ರೋಡ್ ಸಿಗುತ್ತೆ. ಸೊ ಅದು ನೀವು ಮ್ಯಾಪಲ್ಲಿ ಹಾಕೊಬೋದು. ಸೊ ನಾನು ಜಸ್ಟ್ ಒಂದು ರಫ್ ಸ್ಕೆಚಿಗೆ ವಿಡಿಯೋ ಮಾಡಿದ್ದೀನಿ. ಸೊ ಸಪೋಸ್ ನೀವು ಬೆಂಗಳೂರು ಕಡೆ ಬರ್ತಿದ್ದೀರಾ ಅಂದರೆ ಮೇ ಬಿ ಈ ಕಡೆಯಿಂದನೂ ಬರ್ಬೋದು, ಆರ್ ಎಲ್ಸ್ ನೀವು ಚನ್ನಪಟ್ಟಣ ಅಂತ ಹೇಳಿದ್ರೆ ನೀವು ಮಾಗಡಿ ಮೇ ಬಿ ಆ ಕಡೆಯಿಂದನೂ ಬರ್ಬೋದು. ಸೊ ನನಗೆ ಆ ರೂಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ನೀವೇನಾದರೂ ಹಾಸನ್ ರೂಟಿಂದ ಹೋಗ್ತಿದ್ದೀರಾ ಅಂತ ಅಂದರೆ ಸೊ ಕುಣಿಗಲ್ ಬೈಪಾಸಲ್ಲಿ ಒಂದು ಲೆಫ್ಟ್ ಸಿಗುತ್ತೆ. ಸೊ ಅಲ್ಲಿ ಲೆಫ್ಟ್ ತೊಗೊಂಡು ನೀವು ಕನೆಕ್ಟ್ ಆಗಬೇಕು. ಅದು ಯಾವ ರೋಡ್ ಅಂತ ಬಂದರೆ ಕುಣಿಗಲ್ ಮದ್ದೂರು ಮೇನ್ ರೋಡ್ ಇರುತ್ತೆ. ಸೊ ಆ ಮೇನ್ ರೋಡಿಗೆ ನೀವು ಕನೆಕ್ಟ್ ಆಗ್ತೀರ, ಲೆಫ್ಟ್ ಬಂದು ಸೊ ಫ್ಲೈಓವರಿಂದ ಡೌನ್ ತೊಗೊಬೇಕು ರೈಟ್ ಸೈಡು. ಸೊ ರೈಟ್ ತೊಗೊಂಡು ನಾವು ಕುಣಿಗಲ್ ಮದ್ದೂರು
ಮೇಯ್ನ್ ರೋಡಿಗೆ ಕನೆಕ್ಟ್ ಆದಮೇಲೆ ಎಲ್ಲೂ ಡಿವಿಯೇಷನ್ ಎಲ್ಲ ಸ್ಟ್ರೇಟ್ ಹೋಗ್ತಾನೆ ಇರಬೇಕು. ಸೊ ಆ ಪ್ಲೇಸಿಂದ ನಮಗೆ 26 ಕಿಲೋಮೀಟರ್ಸ್ ಇದೆ. ಅದಾದಮೇಲೆ ಒಂದು ಲೆಫ್ಟ್ ತೊಗೊಬೇಕು. ಸೊ ಅಲ್ಲಿಂದ 5 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಸ್ವಲ್ಪ ಮಡ್ ರೋಡ್ ಇದೆ. ಆಲ್ಮೋಸ್ಟ್ ನಾವು ರೀಚ್ ಆಗಿದ್ವಿ. ಸೊ ತುಂಬಾ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಅದಾದಮೇಲೆ KSRTC ತುಂಬ ಬಸ್ಸಸ್ ಇದೆ. ಸೊ ಎಲ್ಲ ರೂಟಿಂದನೂ ಅವೈಲಬಲ್ ಇದೆ. ಸೊ ಅಲ್ಲಿ ನಾವು ಸ್ಲಿಪ್ಪರ್ ಸ್ಟ್ಯಾಂಡು ಇದೆ. ನಿಯರ್ ಬೈ ಒಂದು 2-3 ಸ್ಟಾಲ್ಸ್ ಇದೆ. ನಾವು ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಬರ್ಬೋದು. ಸೊ ಅಲ್ಲಿಂದ ಬಂದಮೇಲೆ ನಾನು ಅಂದ್ಕೊಂಡೆ ಆ ರೋಡೆಲ್ಲ ನೋಡಿ ರಶ್ ಇಲ್ಲ ಅಂತ. ಸೊ ಆಮೇಲೆ ಗೊತ್ತಾಯಿತು ಇಲ್ಲಿ ಬಂದಮೇಲೆ ತುಂಬಾ ಕ್ರೌಡ್ ಇದೆ ಅಂತ. ಯಾಕಂದರೆ ಸಂಡೇ ಕೂಡ ಆಗಿತ್ತು. ಸೊ ನಾವಿಲ್ಲಿ ನೋಡಿದ್ವಿ ತುಂಬಾ ಬಿಸಿಲು ಅಂದರೆ ಲೈಕ್ ಅದು 10:30 ಅರೌಂಡ್ ನಾವು ರೀಚ್ ಆಗಿದ್ದು. ಸ್ಟ್ರೇಟ್ ಕಾಣಿಸ್ತಿರೋದು ಅಮ್ಮನವರ ಸ್ಟ್ಯಾಚು. ಸೊ ಇದು ರೈಟ್ ಸೈಡ್ ಬಂದು ಏನಂತ ಗೊತ್ತಿಲ್ಲ. ಸೊ ಅದೇ ನಾವು ಹೋಗ್ತಿರೋ ಟೈಮಲ್ಲೇ ಬಸವಪ್ಪನ ಕರ್ಕೊಂಬಂದರು. ಏನೋ ಸಮಥಿಂಗ್ ಪೂಜೆ ಇತ್ತು. ಸೊ ಅದೆಷ್ಟು ಕಾಮಾಗಿತ್ತು ಅಂತ ಅಂದರೆ ಅಲ್ಲಿ ರೈಟ್ ಸೈಡಲ್ಲೇ ಒಂದು ಸನ್ನಿಧಿ ಇದೆ. ಸೊ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಸವನವರ ಸನ್ನಿಧಿಗೆ ಹೋಗಿದ್ವಿ. ಸೊ ನಾವು ಕಾಲಿಗೆ ನಮಸ್ಕಾರ ಮಾಡ್ಬೋದು ಮುಟ್ಟಿ. ಅದು ಕಾಮಾಗಿ ನಿಂತಿರುತ್ತೆ. ಸೊ ಅಲ್ಲಿ ಏನೋ ಸಮಥಿಂಗ್ ಪೂಜೆ ಆಗ್ತಾಯಿದೆ. ಸೊ ಅದಾದಮೇಲೆ ಅದನ್ನು ಕರ್ಕೊಂಡು ಹೋದ್ರು. ಅಲ್ಲೇ ರೈಟ್ ಸೈಡಲ್ಲಿ ಇದೆಯಲ್ಲ ಅದು ಅದ್ರದ್ದು ಸನ್ನಿಧಿ. ಸೊ ಅದಾದಮೇಲೆ ನೀವು ಕ್ರೌಡ್ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಅಂದರೆ ಅರೌಂಡ್ ಟೈಮ್ 11 o'clock ಆಗಿತ್ತು ಮಾರ್ನಿಂಗು. ಸೊ ಅಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ. ಸೊ ಅಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿರೋದು ಅಮ್ಮನವರ ಸನ್ನಿಧಿ. ಅಲ್ಲಿ ಮಧ್ಯದಲ್ಲಿರೋದು ಬಸವಪ್ಪನವ್ರದ್ದು ಅಭಿಷೇಕ, ನೀರನ್ನು ಅಭಿಷೇಕ ಮಾಡ್ಬೋದು. ಎಷ್ಟು ಕ್ರೌಡ್ ಅಂದರೆ ಓ ಮೈ ಗಾಡ್, ಲೈಕ್ 1 hour ಅಲ್ಲ 1 hour ಮೇಲಾಯಿತು. ಏನಕ್ಕಂತಂದರೆ ನಾವು ಅಂದ್ಕೊತೀವಿ ಕಮ್ಮಿ ಇದೆ ಕ್ರೌಡ್ ಅಂತ. ಅದಾದಮೇಲೆ ನಾವು ಇಲ್ಲಿಂದ ಲೆಫ್ಟ್ ಹೋದ ತಕ್ಷಣ ಗೊತ್ತಾಗುತ್ತೆ 15 ಲೇನ್ ಇದೆ. ಲೈಕ್ ಲಿಟ್ರಲಿ ಫ್ಯಾನ್ಸ್ ಫೆಸಿಲಿಟೀಸ್ ಎಲ್ಲ ಇದೆ. ಓಕೆ ಫೈನ್. ಸೊ ಅಂದ್ರೂ ಸ್ವಲ್ಪ ಪೇಷಂಟ್ ಆಗಿರಬೇಕು. ಸೊ ಇದೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟು ನಾವು ರೀಚ್ ಆದ್ವಿ. ಅಲ್ಲಿಂದ 15 ಲೈನ್ಸ್ ಮುಗಿಸ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ನೀವು ಟೆಂಪಲ್ಗೆ ಎಂಟರ್ ಆಗ್ತೀರಾ. ಸೊ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಟೆಂಪಲಿಂದ ಹಿಂದೆ ಒಂದು ಕಲ್ಲಿದೆ. ಸೊ ಅಲ್ಲಿ ಲೈಕ್ 1 ರೂಪಿ ಕಾಯಿನ್ಸ್ನ ಅಥವಾ 2 ರೂಪಿ ಕಾಯಿನ್ಸ್ನ ಇಟ್ಬಿಟ್ಟು ಏನಿದೆ ವಿಶ್ ಅದನ್ನು ಕೇಳ್ಕೊಬೇಕು. ನಾನು ಇಟ್ಟೆ, ನನ್ನ ತಮ್ಮ, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ ಇಟ್ವಿ. ಸೊ ಅದಾದಮೇಲೆ ಕುಂಕುಮ ಇಟ್ಕೊಂಡು ಸ್ಟ್ಯಾಚು ಹತ್ರ ಇರೋ ಲೈನ್ಗೆ ಜಾಯ್ನ್ ಆದ್ವಿ. ಸೊ ಅಲ್ಲಿ ವಿಡಿಯೋ ಕ್ಯಾಪ್ಚರಿಂಗು ಮಾಡಿಕೊಡ್ತಾಯಿದ್ರು. ಸೊ 70 ರೂಪೀಸ್ ಅನಿಸುತ್ತೆ ಒಂದು ವೀಡಿಯೋಗೆ. ಸೊ ಅದಾದಮೇಲೆ ನಿಮ್ಗೆ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ಉಪ್ಪು. ಏನಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಹೆಂಗೆ ಅನ್ನಿಸ್ತಿದೆ ಟೆಂಪಲಿಗೆ ಬಂದೆ? ತುಂಬ ಸಂತೋಷ ಆಯ್ತೈತೆ. ಆಮೇಲೆ ಉಪ್ಪು ಇದೆಲ್ಲ ಹಾಕಿದಾರಲ್ಲ ಇಲ್ಲ ಬ್ಯಾಕ್. ಅಲ್ಲಿಂದ ಅಲ್ಲ, ಇಲ್ಲೇ ಎಲ್ಲ ತಗೊಬೇಕು ಅನ್ಸುತ್ತೆ. ಅಲ್ಲೆಲ್ಲ ತಗೊಬೇಕು. ಮನೆಯಿಂದ ಉಪ್ಪು ತರ್ಬೋದಲ್ಲ, ಇಲ್ಲೇ ಅಂಗಡಿ ಈಗ ಹೇಳಪ್ಪ ಹೆಂಗಿತ್ತು? ಚಾಮುಂಡೇಶ್ವರಿ ಸನ್ನಿಧಿಗೆ ಬರಬೇಕಾದ್ರೆ ಸ್ವಲ್ಪ ಗಟ್ಟುಮುಟ್ಟಾಗಿರಬೇಕು, ಸುತ್ತೋ ಶಕ್ತಿ ಇರಬೇಕು, ನಿಂತ್ಕೊಳ್ಳೋ ಶಕ್ತಿ ಇರಬೇಕು. ಎಷ್ಟೇ ಜನ ಇದ್ದರೂ ವಾಪಸ್ ಹೋಗ್ತೀರ ನಾವು ಮಾತನ್ನ ಬಿಡಬೇಕು. ಏಕೆಂದರೆ ಬಂದ ತಕ್ಷಣ ದರ್ಶನ ಯಾವುದೇ ರೀತಿ ಆಗೋದಿಲ್ಲ. ಎಷ್ಟೋ ಜನ ಬಂದ ತಕ್ಷಣ ಫ್ರೀ ಇರುತ್ತೆ, ಹೋದ ತಕ್ಷಣ ದರ್ಶನ ಮಾಡಬೇಕು ಅಂತ ದೂರದಿಂದ ಬರ್ತಾರೆ. ಆದರೆ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ನಿರಾಸೆ ಆಗುತ್ತೆ. ನಿರಾಸೆ ಆಯಿತು ಅಂತ ವಾಪಸ್ ಹೋಗ್ಬಿಡಿ. ದಯವಿಟ್ಟು ಈ ಸನ್ನಿಧಿ ಬಂದು ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತೇವೆ. ಸೊ ಅರ್ಕೆ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಕಾಯಿ ತೊಗೋಬೇಕು. ಕಾಯಿಗೆ 50 ರೂಪೀಸು. ಅಲ್ಲಿ ತೊಗೊಂಡು ಅಲ್ಲಿ ಹೋಗಿ ಕಟ್ಟಬೇಕು. ಸೊ ಅದ್ರದ್ದು ಒಂದು ಪ್ರೊಸೀಜರ್ ಅದ. ಸೊ ಅದ್ರ ಬಗ್ಗೆ ಅಷ್ಟೇ. ಸೊ ಅದಾದಮೇಲೆ ನಾವು ಮುಗಿಸ್ಕೊಂಡು ಅಲ್ಲೇ ಒಂದು ಕೇವ್ ಎಂಟ್ರಿ ಇದೆ. ಸೊ ಪರ್ ಪರ್ಸನ್ 50 ರೂಪೀಸು. ತುಂಬ ಬರ್ತಿದೆ, ತುಂಬಾ ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅದು. ನಡೀರಿ. ಹಾಂ ಈಗ ಮಮ್ಮಿ ನೀವೇನಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಈ ಕಡೆ ಇಲ್ಲಾದ್ರೆ ನಿಂತ್ಕೊಂಡು
ಯಾವುದೇ ರೀತಿ ಆತಂಕ ಪಡದೆ ಸನ್ನಿಧಿಗೆ ಬಂದು ಸೇವೆ ಮಾಡಿದ ನಂತರ ಗುಹೆ ಒಳಗಡೆ ಬರಬೇಕು ಅಂತ ಕೇಳ್ಕೊತೀನಿ. ಏಕೆಂದರೆ ಈ ಒಂದು ಸುಂದರವಾದಂಥ ಸ್ಥಳನ ನೋಡೋದಕ್ಕೆ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಬಿಸಿಲು ಮಳೆ ಅಂತ ನೀವು ತುಂಬ ಕಷ್ಟಪಟ್ಟು ದರ್ಶನ ಮಾಡಿದ ಮೇಲೆ ವಾಪಸ್ ಹೋಗಬೇಡಿ. ಈ ಗುಹೆ ಸನ್ನಿಧಿಯನ್ನು ಒಂದ್ಸರಿ ಪ್ರವೇಶ ಮಾಡಿ, ನಿಮಗೆ ತುಂಬ ಸಂತೋಷ ಆಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಹಿಸ್ಟ್ರಿ. ಸೊ ಯಾರ್ಯಾರು ಪೊಯಟ್ರೀಸ್ ಇದ್ದರು, ಲೈಕ್ ಕಿಂಗ್ಸ್ ಇದ್ದರು, ಸೊ ಏನೇನು ಇತ್ತು ಹಿಸ್ಟ್ರಿ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಸೊ ಮಕ್ಕಳುಗಳಿಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಸೊ ಒಂದು ನಾಲೆಡ್ಜ್ ಗೇನ್ ಆಗುತ್ತೆ. ಯಾಕಂದರೆ ಸ್ಕೂಲಲ್ಲೆಲ್ಲ ನಾವು ತುಂಬ ಅದನ್ನು ಓದ್ತಾ ಇರ್ತೀವಿ, ಲೈಕ್ ಹಿಸ್ಟ್ರಿಯಲ್ಲೂ ಇರುತ್ತೆ, ಕನ್ನಡದಲ್ಲೂ ಸಬ್ಜೆಕ್ಟಲ್ಲೂ ಬರ್ತಾ ಇರುತ್ತೆ. ಸೊ ಇಷ್ಟು ತುಂಬ ಚೆನ್ನಾಗಿದೆ ಅಂದರೆ ಲೈಕ್ ಅಷ್ಟು ನಾವು ಬಿಸಿಲಲ್ಲಿ ಬಂದು ಇದೆಲ್ಲ ನೋಡಿ ಒಂದು ನೆಮ್ಮದಿ ಸಿಗುತ್ತೆ ಅಲ್ವಾ. ಸೊ ಅದಾದಮೇಲೆ ಕೇವ್ ಒಳಗೆ ಹೋಗಿ ಬಂದಮೇಲೆ ಲೈಕ್ ಇನ್ನೂ ಒಂಥರ ವಾವ್ ಅಂತ ಫೀಲ್ ಆಗುತ್ತೆ. ಇದು ಎಲ್ಲ ಲೈಕ್ ನಾವು ಮೇಲೆ ಹೋಗ್ತೀವಲ್ಲ, ಸೊ ಅದೆಲ್ಲ ಬೇಸ್ಮೆಂಟ್ ಪ್ಲೇಸಲ್ಲಿರುತ್ತೆ. ನೀವು ನೋಡ್ಬೋದು ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವದು ಹಿಸ್ಟ್ರೀಸು ಎಲ್ಲ ನಿಮಗೆ ಲೈಕ್ ಮಾಡೆಲ್ಸ್ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಮಕ್ಕಳಿದ್ರು, ಲೈಕ್ ಎಲ್ಲ 50 ರೂಪೀಸು ತುಂಬಾ ವರ್ತ್ ಪ್ರೈಸ್ ಅದು ಆ್ಯಕ್ಚುಲಿ. ಸೊ ಹಾಗೆ ಕೀಪ್ ವಾಚಿಂಗ್, ನಿಮಗೆ ಗೊತ್ತಾಗುತ್ತೆ. ಅಕ್ಕಪಕ್ಕರು ಎಲ್ಲ ಇದೆ. ಚೋಳರು, ವಿಜಯನಗರ ಸಾಮ್ರಾಜ್ಯದ ಮಾತಾಡ್ತಾ ಇಲ್ಲ, ಕೃಷ್ಣರಾಜ ಒಡೆಯರು. ಏನಾದರೂ ಹೇಳಮ್ಮ, ರಿವ್ಯೂ ಕೊಡಿ. ಏನಿದು ವೀರವನಿತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ದುರ್ಗೆಯ ನವ ಅವತಾರಗಳು. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಗುಹೆಯನ್ನು ಪ್ರವೇಶ ಮಾಡಿದವರಿಗೆ ಕರ್ನಾಟಕದ ಇತಿಹಾಸವನ್ನು ತಿಳಿಸ್ಕೊಡುತ್ತೆ. ಪ್ರತಿಯೊಬ್ಬರು ಈ ಸನ್ನಿಧಿಗೆ ಬಂದಾಗ ಗುಹೆ ಒಳಗಡೆ ಬಂದು ಕರ್ನಾಟಕ ಇತಿಹಾಸವನ್ನು ತಿಳ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತೇವೆ. ವಂದನೆಗಳು. ನೋಡಿ ವಾವ್. ನಿಂತ್ಕೊಳ್ಳಿ.
ರಶ್ ಇದೆ. ಸಂಡೇಸ್ ಅಂತೂ ಈ ಸಮ್ಮರಲ್ಲಿ ನೀವು ತುಂಬ ಪೇಷನ್ಸ್ ಆಗಿರಬೇಕು. ಸೊ ತುಂಬ ಚೆನ್ನಾಗಿತ್ತು. ಸೊ ಒಂದು ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರಬೇಕಂತ. ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ. ಸೊ ಇದನ್ನು ಮಾತ್ರ ಕೇವ್ ಒಳಗೆ ಬರೋದನ್ನು ಮಿಸ್ ಮಾಡಬೇಡಿ. ಬೆಳವಣಕಟ್ಟೆ ಗಿರಿಯಮ್ಮ, ಪುರವಂಜಿ, ಹಣಿಯಮ್ಮ, ಹಳ್ಳಿಗಳ ಭಟ್ರು, ಕಲ್ಲು ಹೊಡೆಯುವವರು, ಅಡುಗೆ ಮನೆ, ಉತ್ತರ ಕರ್ನಾಟಕ ಕುಟುಂಬ. ಇವರು ಕೆತ್ತನೆ ಶಿಲ್ಪಿಗಳು, ಸಂಗೀತ ಶಾಲೆ, ಇದು ವ್ಯಾಪಾರ, ಇವರು ರಾಖಿ, ಇದು ಬೇಕ್ರಿ, ಇಲ್ಲಿ ಭತ್ತ ಇವೆಲ್ಲ ಕೊಟ್ಟು ಏನು ಔಷಧಿ ಏನೋ ಮಾಡ್ತಿದ್ದಾರೆ. ಇದು ಆಸ್ಪತ್ರೆ ಆಯುರ್ವೇದಿಕ್. ಇಲ್ಲಿ ಮುಸ್ಲಿಂ ಇದು ಸುಣ್ಣ ಕಲ್ಲು, ಸುಣ್ಣನ ತಯಾರು ಮಾಡ್ತಾ ಇರೋದು, ಸುಣ್ಣದ ಕಲ್ಲು ತಯಾರು ಮಾಡೋದು. ಈ ಮಳೆಗಾರರು ಅಲ್ಲಿ ನೋಡಿ ಮೇಲ್ಗಡೆ ಹುಡುಗರನ್ನ, ಅಲ್ಲಿ ಇಲ್ಲಿ 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 ಅಲ್ಲಿ ಬಾಯಿ ಮಾಡ್ತಾರೆ ಹೋಗಲ್ಲ. ಬಳೆಗಾರರು. ಬಳೆಗಾರರು. ಇದು ಹಳ್ಳಕಟ್ಟೆ. ಅಲ್ಲಿ ನೋಡು ರೋಹನ್, ಮೇಲೆ ಹುಡುಗರನ್ನ. ದೇವ್ರ ಮನೆ. ಇಲ್ಲಿ ನೋಡಿ ಹೆಂಗೆ ನಲ್ಲೂರು ಮನೆ ಥರ ಒಳಗೆ. ಅಲ್ಲಿ ಯಾಕೆ ಏನು ಕಂಡಿದ್ದೆ? ಏನು ಏನು ನ್ಯಾಚುರಲ್ ಇದು ಮಿಠಾಯಿ ಅಂಗಡಿ. ಹಾಂ, ಮಿಠಾಯಿ ಅಂಗಡಿ ನಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ ಮಿಠಾಯಿ, ಬತಾಸು, ರವೆ ಉಂಡೆ, ಲಾಡು
ಮತ್ತಿತರ ಸಿಹಿ ತಿಂಡಿಗಳನ್ನು ಸಂತೆ ಇಲ್ಲವೇ ಜಾತ್ರೆಗಳಲ್ಲಿ ಮಾರುತ್ತಿದ್ದರು. ಇದು ಸಂತೆಯಲ್ಲಿನ ಮಿಠಾಯಿ ಅಂಗಡಿಯಲ್ಲಿ ಗ್ರಾಹಕರ ಮಿಠಾಯಿ ಖರೀದಿಸುತ್ತಿರುವ ದೃಶ್ಯ ಇದು. ಬಟ್ ಇವನೇ ಗುಣ ಸುರಿಸ್ತೀರ ಅಂದರೆ ಆವಾಗ ಇವರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಅಲ್ಲಿ ಹುಡುಗರ್ನ ಹೆಂಗೆ ಮೇಲೆ ಹಾಯ್ ಮಾಡ್ತಿದ್ದಾರೆ ಮಮ್ಮಿ, ಅಲ್ಲಿ ನೋಡಿ ಮೇಲೆ. ಕೇವ್ ಮುಗಿಸ್ಕೊಂಡು ನಾವು ಬಸವಣ್ಣನವರ ಸನ್ನಿಧಿಗೆ ಹೋದ್ವಿ. ಸೊ ಎಲ್ಲ ಆದಮೇಲೆ ಲಾಸ್ಟ್ಗೆ ನಾವು ಬೆಲ್ಲದ ಆರತಿ ಮಾಡಿದ್ವಿ. ಅದಾದಮೇಲೆ ಉಪ್ಪು ತೊಗೊಂಡು ದೃಷ್ಟಿ ತೆಗಿತೀವಲ್ಲ ಅದು ಕೂಡ ಮಾಡಿದ್ವಿ. ಸೊ ಅದಾದಮೇಲೆ ನಾವು ಟೆಂಪಲ್ ಬ್ಯಾಕ್ ಸೈಡಲ್ಲಿ ಅನ್ನದಾನ ಇರುತ್ತೆ, ಸೊ ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಸೊ ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.